ಸೋ ಮಚ್. ಈಗ ಸುಮಾರು ಜನಕ್ಕೆ ಎಲ್ಲರೂ ಸ್ವಲ್ಪ ಬೋರ್ ಆಗಿದೆ, ಸ್ವಲ್ಪ ಬೇಜಾರು ಅನ್ನಿಸ್ಬೋದು. ಯಾಕಂದರೆ ಭಾಷಣಗಳಂದರೆ ನನಗೂ ನಿಮ್ಮ ವಯಸ್ಸಿದ್ದಾಗ ನನಗೂ ಬೇಜಾರು ಅನಿಸ್ತಾ ಇತ್ತು, ನಿದ್ದೆ ಬರ್ತಾಯಿತ್ತು. ಸೊ ಕೂತಿದ್ದೀರಲ್ವಾ, ಅಲ್ಲೇ ಕೂತಿದ್ದೀರಲ್ವಾ, ಸಾರಿ ನಾಟ್ ವೆಲ್. ಸೊ ಸ್ಟೇಟ್ ಆಗ್ತಿದ್ಕೊಳ್ಳಿ. ನಾನು ಹೇಳಿದ್ದಲ್ವಾ, ನೀವು 100 ವರ್ಷ ಬದುಕಬೇಕು ಅಂತಂದರೆ, ಆರೋಗ್ಯವಾಗಿ ಕೊನೆಯವರು ಬದುಕಬೇಕಂದ್ರೆ ದ ಬ್ಯಾಕ್ ಬೋನ್, ದಿಸ್ ಬ್ಯಾಕ್ ಸ್ಪೈನ್ ಶುಡ್ ಬಿ ಸ್ಟ್ರೇಟ್. ಓಕೆ, ಆ್ಯಂಡ್ ಒನ್ ಬ್ಯೂಟಿಫುಲ್ ಮುದ್ರಾ ಇಸ್ ದೇರ್. ಇದು ಮುದ್ರಾ ಹೆಸರು ಗೊತ್ತಿಲ್ಲ, ಮುದ್ರೆಗಳ ಬಗ್ಗೆ ಕಲಿತಾ ಇದ್ದೀನಿ. ಜಸ್ಟ್ ಯು ಸಿ ಎನಿ whoever has achieved greatest achievers in the world, Elon Musk, Jack Ma ಅಥವಾ ವಿವೇಕಾನಂದ, ಯಾರ್ಯಾರು ಎಲ್ಲ ಶಿಕ್ಷಣಕ್ಕೆ ಬೇಸಿಕ್ಕಾಗಿ. ಸೊ ಎಲ್ಲ ಪಂಚಭೂತಗಳು, ಪೃಥ್ವಿ, ಜಲ, ಅಗ್ನಿ, ಆಕಾಶ, ಈ ಕೈಯಲ್ಲಿ ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ, ದಟ್ ವಿಲ್ ಮೇಕ್ ಯು ಸ್ಟೇಬಲ್ ಥಾಟ್ಸ್. ಹೀಗೆ ಕುತ್ಕೊಂಡು ಉಸಿರನ್ನ ಗಮನಿಸ್ತಾ ಹ್ಯೂಮನ್ ವಿಲ್ ಬ್ರೀತ್ ಲೈಕ್ ಏನು ಮನುಷ್ಯ ಎಷ್ಟು 1 ನಿಮಿಷಕ್ಕೆ 20 ನಿಮಿಷ ಬ್ರೀತ್ ಮಾಡ್ತಾರೆ. ಪ್ರಾಣಿಗಳು ಬೇಗ ಸಾಯ್ತವೆ. ಸೊ ನಾವು ಆ ಬ್ರೆತ್ನ ನಿಧಾನವಾಗಿ ಕಡಿಮೆ ಮಾಡ್ತಾ ಇನ್ ಕೇಸ್ ಇಫ್ ಎಟ್ ಆಲ್ ನೀವು 1 ನಿಮಿಷಕ್ಕೆ ನಿಮ್ಮ ಉಸಿರನ್ನು ಏನಾದರೂ 15ರಿಂದ 20 ಮಾಡ್ತೀವಲ್ವಾ, 15ಕ್ಕಿಂತ ಕಡಿಮೆ ಆಯಿತು ಅಂತ ತಿಳ್ಕೊಳ್ಳಿ, ನಿಮ್ಮ ಬ್ರೈನ್ ಫುಲ್ ಆ್ಯಕ್ಟಿವ್ ಆಗಿರ್ತದೆ. ಇನ್ ಕೇಸ್ 11ಕ್ಕಿಂತ ಕಡಿಮೆ ಬ್ರೆತ್ ಆಯಿತು ಅಂದರೆ ನೀವಿನ್ನೂ ಜಾಸ್ತಿ ಸಾಧನೆ ಮಾಡ್ತೀವಿ. ಅದನ್ನೂ ಮೀರಿ 1 ನಿಮಿಷಕ್ಕೆ ನೀವೇನಾದರೂ 9 ನಿಮಿಷಕ್ಕಿಂತ ಕಡಿಮೆ ಉಸಿರಾಟನ 24 hours ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ ಯು ವಿಲ್ ಬಿ ದ ಸೂಪರ್ ಜೀನಿಯಸ್ ಮೈಂಡ್. ಸೊ ಇದನ್ನು ಭಾಷಣ ಸ್ಟಾರ್ಟ್ ಆಗಿಲ್ಲ. ಐ ವಿಲ್ ಫಿನಿಶ್ ಇಟ್ ಇನ್ 5 minutes. ದಿಸ್ ಇಸ್ ಅ ಟಿಪ್. ಹೀಗೆ ಕೂತ್ಕೊಂಡ್ಬಿಟ್ಟು ಉಸಿರನ್ನು ಗಮನಿಸ್ತಾ ನಾವೇನು ಮಾತಾಡ್ತೀವಿ ಅನ್ನೋದನ್ನು ಕೇಳ್ತಾ ಹೋಗಿ ಅಷ್ಟೇ. ಓಕೆ, ನನಗೆ ಈ ಪ್ರೋಗ್ರಾಮ್ಗೆ 7 days ಪ್ರೋಗ್ರಾಮ್ಗೆ ಯೋಗಾಭ್ಯಾಸ ಹೇಳ್ಕೊಡೋಕ್ಕೆ ಒಂದು ಗ್ರೇಟೆಸ್ಟ್ ಅಪಾರ್ಚುನಿಟಿ ಕ್ರಿಯೇಟ್ ಮಾಡಿಕೊಟ್ಟ ಶ್ರೀನಿವಾಸ್ ಸರ್ಗೆ ನನ್ನ ತುಂಬ ಹೃದಯದ ಧನ್ಯಗಳನ್ನ ಅರ್ಪಿಸ್ತೇನೆ. ಯಾಕಂದರೆ ಅವರಿಲ್ಲ ಅಂದರೆ ನನಗೊಂದು ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್. ನಾನು ಯಾಕಪ್ಪ ಇಲ್ಲಿ ಕಷ್ಟ ಆದರೂ ಪರವಾಗಿಲ್ಲ ಯಾಕೆ ಬರ್ತೀನಿ ಅಂತಂದರೆ, ನಿಮ್ಮನ್ನೆಲ್ಲ ಮಕ್ಕಳನ್ನ ನೋಡೋಕ್ಕೆ. ದ ಮೂಮೆಂಟ್ ಐ ಸಿ ಯು, ಎಸ್ಪೆಷಲಿ ಗರ್ಲ್ಸ್ನ ನೋಡಿದ ತಕ್ಷಣ ನನ್ನ ಮಗಳು ನೆನಪಾಗ್ತದೆ. ಫಾರ್ ಸಮ್ ರೀಸನ್ಸ್ ಗಾಡ್ ಹ್ಯಾಸ್ ಟೇಕನ್ ಮೈ ಡಾಟರ್ ಅವೇ. ಸೊ ವಾಟ್ ಐ ಸಿ ಈಸ್, ಎಲ್ಲ ಮುದ್ದು ಮಕ್ಕಳಲ್ಲಿ ನನ್ನ ಮಕ್ಕಳ ಮುಖವನ್ನು ನಾನು ನೋಡಿ ಖುಷಿಯನ್ನು ಪಡ್ತೀನಿ. ಆ್ಯಂಡ್ ಕ್ರಿಯೇಟಿಂಗ್ ದ ಗ್ರೇಟೆಸ್ಟ್ ಕಿಡ್ಸ್ ಫಾರ್ ಎ ಬೆಟರ್ ನೇಷನ್ ಈಸ್ ಮೈ ಗೋಲ್. ದ್ಯಾಟ್ ಈಸ್ ದ ಓನ್ಲಿ ರೀಸನ್. ನನಗೆ ಎಷ್ಟೇ ಕಷ್ಟ ಆದ್ರೂ ನಾನು ಸರ್ವಿಸ್ ಕೊಡೋಣ ಅಂತ ಬರ್ತೀವಿ. ಆ್ಯಂಡ್ ದೇರ್ ಈಸ್ ದ ಗ್ರೇಟೆಸ್ಟ್ ಥಿಂಗ್, ನೀವು ಯಾವತ್ತೂ ಸೆಲ್ಫ್ಲೆಸ್ ಸರ್ವಿಸ್. NSS ಈಸ್ ನೋನ್ ಫಾರ್ ಅ ಸೆಲ್ಫ್ಲೆಸ್ ಸರ್ವಿಸ್. ಎಲ್ಲಿ ನಿಸ್ವಾರ್ಥ ಭಾವನೆಯಲ್ಲಿ ಇರ್ತದಲ್ಲ ಅಲ್ಲಿ ಸಾಕ್ಷಾತ್ ಭಗವಂತನೇ ಇರ್ತಾನೆ ಅಂತ ಹೇಳ್ತಾರೆ. ಸೊ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಕರ್ಮಣ್ಯವಾಧಿಕಾರಸ್ತಿ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಮ ಮಾತೇವ ಸಂಗಸ್ವ ಕರ್ಮಣಿ ಅಂತ ಹೇಳ್ಬಿಟ್ಟು. ಏನಪ್ಪ ಹಂಗಂದ್ರೆ, ನೀವೇನು ಕೆಲಸ ಮಾಡ್ತೀರಲ್ವಾ, ಓದ್ತೀರಾ, ಕಸ ಗುಡಿಸ್ತೀರಾ, ನೆಲೆ ಒರೆಸ್ತೀರಾ, ಮನೇಲಿ ತಾಯಿಗೆ ಸಹಾಯ ಮಾಡ್ತೀರಾ, ಎಕ್ಸಾಮ್ ಬರಿತೀರಾ, ಸ್ಕೂಲಿಗೆ ಬರ್ತೀರಾ, ಕ್ಲಾಸಲ್ಲಿ ಟೀಚರ್ ಹೇಳೋದು ಕೇಳ್ತಾರೆ, ಏನೇ ಕೆಲಸವನ್ನು ಮಾಡಿ ನಿಸ್ವಾರ್ಥ ಭಾವನೆಯಿಂದ ಮಾಡಿ. ನೀವು ಮಾಡೋ ಕೆಲಸದಿಂದ ನನಗೆ ಲಾಭ ಆಗಲಿ ಅಂತ ಮಾಡೋಕ್ಕೆ ಹೋಗಬೇಡಿ. ನನಗೆ ಈ ಕೆಲಸ ಮಾಡೋದ್ರಿಂದ ನನಗೆ ಲಾಭ ಆಗುತ್ತಪ್ಪ, NSS ಕ್ಯಾಂಪ್ ಬಂದು ಕಸ ಗುಡಿಸಿದ್ರೆ ನನಗೆ ಸರ್ಟಿಫಿಕೇಟ್ ಸಿಗುತ್ತೆ, ಒಳ್ಳೆ ಫೋಟೋ ಸಿಗುತ್ತೆ, ಒಳ್ಳೆ ವಿಡಿಯೋ ಸಿಗ್ತದೆ, ನಾನು ಸೋಷಿಯಲ್ ಸ್ಟಾರ್ ಆಗ್ತೀನಿ, ನನಗೆ ಐಡೆಂಟಿಟಿ ಬರ್ತದೆ, ಇಮೇಜ್ ಬರ್ತದೆ. ಯಾವುದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರ್ದು. ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ನೀವು ಕೆಲಸವನ್ನು ಮಾಡ್ತಾ ನಿಸ್ವಾರ್ಥ ಭಾವನೆಯಿಂದ ನಾ ಮಾಡುವ ಪ್ರತಿಯೊಂದು ಕೆಲಸವು ಲೋಕ ಕಲ್ಯಾಣಕ್ಕಾಗಿ, ಪರಮಾತ್ಮನ ಸೇವೆನಾಗಿ, ಇತರರ ಒಳಿತಿಗಾಗಿ. ನನಗೆ ಕಷ್ಟ ಆದರೂ ಪರವಾಗಿಲ್ಲ, ದೇವರೇ ನಾನು ಮಾಡುವ ಈ ಸಹಾಯದಿಂದ ಇತರರಿಗೆ ಸಹಾಯ ಆಗಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡಿ ನೀವೊಂದು ಅದ್ಭುತ ವ್ಯಕ್ತಿಗಳಾಗಿ ಹೊರಹೊಮ್ತೀರಾ. ಹಾಗೆ ನಾವು ಎಲ್ಲರೂ ಹೇಳಿದ್ರಲ್ಲ, ಯಾರೋ ವಿದ್ಯಾರ್ಥಿ ಹೇಳಿದ್ರು, ನಾವು ಹುಟ್ಟು ಬರೋದು ಎಂಜಾಯ್ ಮಾಡೋದಕ್ಕೆ. ಲೈಫ್ ಈಸ್ ಟು ಎಂಜಾಯ್. ಎಸ್, ಇಟ್ ಈಸ್ ಟು ಎಂಜಾಯ್ ಟು ಅ ಸರ್ಟನ್ ಎಕ್ಸ್ಟೆಂಟ್. ಬಟ್ ಎಂಜಾಯ್ಮೆಂಟ್ ಜೀವನ ಆಗಬಾರ್ದು. ಜೀವನ ಅನ್ನೋದು ಸಾಧನೆ ಮಾಡೋದಕ್ಕೆ. ನಾವೆಲ್ಲ ಹುಟ್ಟು ಬಂದು ನಮಗೆಲ್ಲ ನಿಮ್ಮೆಲ್ಲರಲ್ಲೂ ಒಬ್ಬೊಬ್ಬರಲ್ಲೂ ಒಂದೊಂದು ಅದ್ಭುತವಾದ ಶಕ್ತಿ ಇದೆ. ಆ ಶಕ್ತಿಯನ್ನು ಗುರುತಿಸೋಕೆ ಒಬ್ಬ ಗುರುವಿನ ಅವಶ್ಯಕತೆ ಇರ್ತದೆ, ಅಥವಾ ನೀವೇ ಆ ಶಕ್ತಿಯನ್ನು ಗುರುತಿಸ್ಕೊಳ್ಬೋದು. ಇಲ್ಲ ಯೋಗ ಹಾಗೂ ಧ್ಯಾನದ ಮೂಲಕ. ನಾನು ಹೇಳಿದ್ನಲ್ಲ, ಪ್ರತಿ ನಿಮಿಷ ಎದ್ದ ತಕ್ಷಣ 5 ನಿಮಿಷ ಧ್ಯಾನವನ್ನು ಮಾಡಿ. ಧ್ಯಾನದಲ್ಲಿ ಏನು ಮಾಡಬೇಕು, ಯು ಹ್ಯಾವ್ ಟು ಥಿಂಕ್ ಟುಡೇ ಈಸ್ ದ ಬೆಸ್ಟ್ ಡೇ ಆಫ್ ಮೈ ಲೈಫ್. ಪ್ರತಿನಿತ್ಯ ಇವತ್ತು ನಿಮ್ಮ ಕೊನೆ ದಿನ, ಇವತ್ತು ನೀನು ನಾನು ಸಾಯ್ತೀನಪ್ಪ ಇವತ್ತಂದರೆ ಹೇಗೆ ಬದುಕ್ತೀನಿ, ಆ ರೀತಿ ಪ್ರತಿನಿತ್ಯ ಆ ಥರ ಇರಬೇಕು. ಎಲ್ಲರಿಗೂ ಸಂತೋಷವನ್ನು ಕೊಡಬೇಕು, ಎಲ್ಲರಿಗೂ ಸುಖವನ್ನು ಹಂಚಬೇಕು, ಎಲ್ಲರನ್ನ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಒಳ್ಳೆಯ ಕೆಲಸನ ಮಾಡಬೇಕು. ಸೊ ಎವ್ರಿ ಮಾರ್ನಿಂಗ್ 2 things, 10 minutes in a day will make you a genius person. ಹೇಳಿದ್ನಲ್ಲ, ನಿಮಗೆಲ್ಲ ಹೇಳಿದ್ದೀನಿ, ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್. ಬೆಳಗ್ಗೆ ಎದ್ದ ತಕ್ಷಣ 2 ನಿಮಿಷ ಥಾಟ್ಸ್ ಕ್ರಿಯೇಟ್ ಮಾಡಿ. ಟುಡೇ ಈಸ್ ದ ಬೆಸ್ಟ್ ಡೇ ಆಫ್ ಮೈ ಲೈಫ್.
I am the best student in the world. I have the greatest memory ever. I can do anything. I will be the topper in exams. ಈ ಥಾಟ್ಸ್ನ ಮಾರ್ನಿಂಗ್ ಅಲ್ಲಿ ಕ್ರಿಯೇಟ್ ಮಾಡಿ, ನೈಟ್ ಮಲ್ಗೊಳ್ಳುವಾಗ ಕ್ರಿಯೇಟ್ ಮಾಡಿ, ಆ್ಯಂಡ್ ಯು ಸೇ ಟು ಯುವರ್ ಸೆಲ್ಫ್ ದಟ್ ಐ ಆಮ್ ಬಾರ್ನ್. ನಾನು ಹುಟ್ಟಿರೋದೇ ಒಂದು ದೊಡ್ಡ ಸಾಧನೆ ಮಾಡೋಕೆ ಹುಟ್ಟಿದ್ದೀನಿ, ಈ ಸಾಧನೆ ಮಾಡಿಯೇ ತೀರ್ತೀಯ. ಈ ಆಲೋಚನೆಗಳನ್ನು ರಾತ್ರಿ ಮಲ್ಕೊಳ್ಳುವಾಗ ಬೆಳಗ್ಗೆ ಎದ್ದಾಗ ಹೋಗಿ ನಿಮ್ಮ ಜೀವನ ಅದ್ಭುತವಾಗುತ್ತೆ, ಪ್ರತಿಯೊಂದು ಕ್ಷಣವನ್ನು ನೀವು ಎಂಜಾಯ್ ಮಾಡ್ತೀಯ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಯಾಕಂದರೆ ಮಾತಾಡ್ತಾ ಹೋದರೆ ತುಂಬ ವಿಷಯಗಳಾಗುತ್ತೆ. ಸೊ ಈ ಅವಕಾಶನ ಕಲ್ಪಿಸಿಕೊಟ್ಟ ಎಲ್ಲರಿಗೂ ತುಂಬ ಧನ್ಯವಾದಗಳು. ದೇವರು ನಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಥ್ಯಾಂಕ್ ಯು ಸೋ ಮಚ್.